स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। राम मंदिर के उद्घाटन के दिन बीजापुर में कई कार्यक्रम। जनवरी 22 को जो राम मंदिर का उद्घाटन होने जा रहा है, इसी के चलते शहर बीजापुर में भी रामनवमी उत्सव समिति और राम मंदिर ट्रस्ट की ओर से कई कार्यक्रम आयोजित किए जा रहे हैं, जिसकी विस्तृत जानकारी दी उमेश वंदाल ने। ಇದೇ ದಿನಾಂಕ 22 ಸೋಮವಾರದಂದು ವಿಶ್ವ ಎಲ್ಲ ಸಾಕಷ್ಟು ಹಿಂದೂಗಳು ಕಾಯ್ದು ಕುಳಿತಿರ್ತಕ್ಕಂಥ ಹಿಂದೂಗಳ ಕನಸಾಗಿರ್ತಕ್ಕಂಥ ರಾಮ ಮಂದಿರ, ಭವ್ಯವಾದ ರಾಮ ಮಂದಿರ ಉದ್ಘಾಟನಾ ಸಮಾರಂಭ ದಿವಸ ವಿಜಯಪುರ ನಗರದಲ್ಲಿ ರಾಮನವಮಿ ಉತ್ಸವ ಸಮಿತಿ ಹಾಗೂ ರಾಮ ಮಂದಿರ ಟ್ರಸ್ಟ್ ವತಿಯಿಂದ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಆ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಎಲ್ಲರೂ ಪಾಲ್ಗೊಳ್ಬೇಕಂತಂದು ಸವಿನಯ ವಿನಂತಿ ಮನವಿಯನ್ನು ಮಾಡ್ತೀನಿ. ಆ ಕಾರ್ಯಕ್ರಮ ಏನಪ್ಪ ಅಂತಂದ್ರೆ ಬೆಳಗ್ಗೆ 6 ಗಂಟೆಗೆ ಹೋಮ ಹವನ ಇರ್ತದೆ. 6 ಗಂಟೆ ನಂತರ 9:30 ಗಂಟೆಯಿಂದ ಸ್ಟೇಜ್ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ಸ್ಟೇಜ್ ಕಾರ್ಯಕ್ರಮ ಅಂದರೆ ಕಾರ್ಯಕರ್ತರ ಸನ್ಮಾನ. ಕಾರ್ಯಕರ್ತರು ಅಂದ್ರೆ ಕರಸೇವಕರು, ಹಿಂದೂ ಸಮಾಜದಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥವ್ರು, ಜೈಲಿಗೆ ಹೋಗಿ ಬಂದವರು, ಹೋರಾಟ ಮಾಡಿರ್ತಕ್ಕಂಥ ಅವೆಲ್ಲ ಕಾರ್ಯಕರ್ತರನ್ನ, ಹಳಿ ಕಾರ್ಯಕರ್ತರನ್ನ ಗುರ್ತಾ ಹಿಡಿದು ಅವರಿಗೆ ಸುಮಾರು 511 ಜನರಿಗೆ ಸನ್ಮಾನ ಇರ್ತದೆ. ಭವ್ಯವಾದ ರಾಮ ಮಂದಿರದ ಒಂದು ಕಟ್ಟಿಗೆ ಒಂದು ಮೂರ್ತಿಯನ್ನು ಅಂದ್ರೆ ಅದನ್ನು ಕೊಡುವಂಥ ಒಂದು ವ್ಯವಸ್ಥೆ ಮಾಡಿದೆ. ಆ ಕೊಟ್ಟು ಸನ್ಮಾನ ಮಾಡಬೇಕಂತಂದು, ಅದಾದ ನಂತರ ವಿಜಯಪುರ ಬ್ರಾಹ್ಮಣ ಮಹಿಳಾ ಮಂಡಳಿ ವತಿ ಅಧ್ಯಕ್ಷರಾದ ಭಾಗ್ಯಶ್ರೀ ಕಟ್ಟಿ ಅವರ ನೇತೃತ್ವದಲ್ಲಿ ಕೋಲಾಟ ಕಾರ್ಯಕ್ರಮ ಇರ್ತದೆ. ಮತ್ತು ಮನೀಷಾ ಕುಲಕರ್ಣಿ ಅವರಿಂದ ಭಕ್ತಿಗೀತೆಗಳು ಇರ್ತಾವೆ. ಭೀಮರಾವ್ ಜೋಶಿ ತೆಲಗಿ ಅವರು ಹಾಗೂ ಭಾರತಿ ಕುಂದನಗಾರ ಅವರಿಂದ ಸಂಗೀತ ಕಾರ್ಯಕ್ರಮ ಇರ್ತಾವೆ. ಅವೆಲ್ಲ ಕಾರ್ಯಕ್ರಮ ಆದ ನಂತರ ನೇರ ಪ್ರಸಾರ, ಅಯೋಧ್ಯೆಯಲ್ಲಿ ಆಗಿರ್ತಕ್ಕಂಥ ಉದ್ಘಾಟನಾ ಸಮಾರಂಭದ ನೇರ ಪ್ರಸಾರವನ್ನು LED ಮೂಲಕ ತಮ್ಮ ರಾಮ ಮಂದಿರ, ಬಿಜಾಪುರದಲ್ಲಿ ಇರ್ತಕ್ಕಂಥ ರಾಮ ಮಂದಿರ ಮುಂದೆ ಅದನ್ನು ಪ್ರದರ್ಶಿಸಲಾಗುತ್ತದೆ. ಅದು ಆದ ನಂತರ ಅನ್ನಪ್ರಸಾದ ಇರ್ತದೆ. ಸಾಕಷ್ಟು ಜನರಿಗೆ ಎಲ್ಲರಿಗೆ ಅನ್ನಪ್ರಸಾದ ವ್ಯವಸ್ಥೆ ಮಾಡಿದೆ. ಅವತ್ತು ಯಾರೂ ಉಪವಾಸ ಇರಬಾರ್ದು. ಪ್ರಾಣಿ ಪಕ್ಷಿಗಳು ಹಿಡ್ಕೊಂಡು ಯಾರೂ ಒಬ್ಬ ಒಳ್ಳೆ ವ್ಯಕ್ತಿಗರಿರ್ಬೋದು. ಅವತ್ತು ಹಬ್ಬದ ವಾತಾವರಣ ನಿರ್ಮಾಣ ಆಗಬೇಕು. ಎಲ್ಲರಲ್ಲಿ ನಾನು ಮನವಿ ಮಾಡ್ಕೋತೀನಿ, ಎಲ್ಲರೂ ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಯಲ್ಲಿ ದೀಪ ಬೆಳಗುವ ಮೂಲಕ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಸಮಾರಂಭ ಹಬ್ಬವಾಗಿ ಆಚರಣೆ ಮಾಡಬೇಕಂತಂದು ತಾನು ಮನವಿ ಮಾಡ್ಕೋತೀನಿ. ರಂಗೋಲಿ ಹಾಕಿರಿ, ದೀಪ ಹಚ್ಚಿರಿ. ನಿಮ್ಮ ಓಣಿಯಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ದೇವಸ್ಥಾನಗಳಿಗೆ ಕೂಡ ತಾವು ದೀಪ ಹಚ್ಚುವ ಕಾರ್ಯಕ್ರಮ ಮಾಡಬೇಕು. ದುರ್ಗಾ ದ್ಯಾಮನ ಗುಡಿ ಇತ್ತಂದ್ರೂ ಕೂಡ ಆ ದೇವಸ್ಥಾನನ ಸ್ವಚ್ಛವಾಗಿ ತೊಳೆದು ಅವತ್ತೊಂದು ದಿವಸ ದೀಪ ಹಚ್ಚುವ ಕಾರ್ಯಕ್ರಮ, ರಂಗೋಲಿ ಹಚ್ಚುವ ಕಾರ್ಯಕ್ರಮ ಮುಖಾಂತರ ನಾವು ಈ ಆಚರಣೆ ಮಾಡಬೇಕಂತಂದು ತಮ್ಮೆಲ್ಲರಲ್ಲಿ ಸವಿನಯ ಪ್ರಾರ್ಥನೆ ಅದ. ಅವತ್ತು ಭವ್ಯವಾದ ರಾಮನ ಮೂರ್ತಿಯನ್ನು ಕೂಡ ನಾವು ಇಟ್ಟಿರ್ತೀವಿ. ಅದರ ದರ್ಶನ ಕೂಡ ಮಾಡ್ಕೊಂಡು ಹೋಗ್ರಿ, ಅನ್ನಪ್ರಸಾದ ಮಾಡ್ಕೊಂಡು ಹೋಗ್ರಿ. ಆಮೇಲೆ ಸಾಯಂಕಾಲ ದೀಪೋತ್ಸವ ಕಾರ್ಯಕ್ರಮ ಇರ್ತದೆ ರಾಮ ಮಂದಿರ ಎದುರುಗಡೆ. ಅದು ಎಲ್ಲರೂ ಬಿಜಾಪುರದ ಎಲ್ಲ ಜನತೆಯವರು ಪಾಲ್ಗೊಳ್ಳಬೇಕಂತಂದು ಮನವಿ ಮಾಡ್ಕೊತಾರೆ. ಅದರಾಗ ಈ ಎಲ್ಲ ಕಾರ್ಯಕರ್ತರು ಯಾರು ಈ ಸಮಾಜಕ್ಕೆ ಹೋರಾಟ ಮಾಡ್ಯಾರ ಅವ್ರು ಇವತ್ತಿಗೆ ಬೇರೆ ಬೇರೆ ಪಕ್ಷಗಳಿರ್ಬೋದು. ಅವು ಪಕ್ಷ, ಜಾತಿ, ಮತ, ಪಂಥ ಎಲ್ಲ ಬಿಟ್ಟು ನಾ ಹಿಂದೂ ಬಂದು ಒಂದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವತ್ತು ಎಲ್ಲ ಪಕ್ಷ ಅವತ್ತು ನಾವು ಸುಮಾರು 25-26 ವರ್ಷದಿಂದ ಅವರೆಲ್ಲರೂ ಕೂಡ ಹೋರಾಟ ಮಾಡೀವಿ. ಅವತ್ತಿಗೆ ಬೇರೆ ಬೇರೆ ಪಕ್ಷಗಳ ಕಾರಣಾಂತರದಿಂದ ಕಾಂಗ್ರೆಸ್ ಒಳಗದಾರ, JDS ಒಳಗದಾರ, ಬೇರೆ BJP ಒಳಗದಾರ, ಎಲ್ಲ ಪಕ್ಷದಾಗ ಅದಾರ. ಅವೆಲ್ಲ ಪಕ್ಷವನ್ನು ಬಿಟ್ಟು ಅವತ್ತು ಬರೀ ಎಲ್ಲರೂ ನಾವು ಯಾರು ಹೋರಾಟಗಾರ ಅದಿಲ್ಲ ಅವರೊಟ್ಟರಿಗೂ ನಾವು ಸನ್ಮಾನಿಸುವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ಇಲ್ಲಿ ಎಲ್ಲರೂ ಮುಕ್ತವಾಗಿ ಬರ್ಬೋದು. ಇವರೇ ಪರ್ಟಿಕ್ಯುಲರ್ ಅಂತ ಇಲ್ಲ. ಅದು ರಾಜಕಾರಣಿಗಳ ವೇದಿಕೆ ಅಲ್ಲ, ಅದು ಸಾಮಾನ್ಯ ಕಾರ್ಯಕರ್ತರ ವೇದಿಕೆ, ಕರಸೇವಕರ ವೇದಿಕೆ. ರಾಮ ಮಂದಿರ ಮುಂದೆ ಸಿದ್ದೇಶ್ವರ ದೇವಸ್ಥಾನ ಹಿಂದ್ಗಡೆ ಇರತಕ್ಕಂಥ ರಾಮ ಮಂದಿರ, ಶನಿ ದೇವಸ್ಥಾನ ತರಲ್ಲ, ಶನಿದೇವ್ರ ಮಂದಿರ ತಂದು ಅಲ್ಲಿ. ಇದು ಹೋಮ ಹವನ ಬೆಳಗ್ಗೆ 6 ಗಂಟೆಗೆ ಪ್ರಾರಂಭ ಆಗಿರ್ತದೆ. 108 ಜನರು ಹೋಮ ಇರ್ತದೆ. ಅದಾದ ತಕ್ಷಣ ಸ್ಟೇಜ್ ಕಾರ್ಯಕ್ರಮ ಇರ್ತದೆ. ಅದಾದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮದ, ಸನ್ಮಾನ ಸಮಾರಂಭದ, ಅನ್ನಪ್ರಸಾದದ, ಸಾಯಂಕಾಲ ದೀಪೋತ್ಸವ ಕಾರ್ಯಕ್ರಮ ಅದ. ಒಂದು 4-5 ಸಾವಿರ ಜನ ಆಗ್ಬೋದು. ಎಲ್ಲರಿಗೆ ಹೆಚ್ಚಿಗೆ ಆಗ್ಬೋದು. ಇನ್ನೂ ಎಷ್ಟು ಸಾಧ್ಯ ಆಗ್ತದೆ ಅಷ್ಟೆಲ್ಲ ಜನರು ಬರಲಿ ಅಂತಂದ್ರೆ ಎಲ್ಲರಿಗೆ ಪ್ರಸಾದದ ವ್ಯವಸ್ಥೆ ಇರ್ತದೆ. ಬಿಜಾಪುರ ಬಂದತ್ತೇನು ಇರೋದಿಲ್ಲ. ಅವತ್ತೊಂದು ಹಬ್ಬದ ವಾತಾವರಣ, ಹಬ್ಬ ಹೆಂಗಿರ್ತದೆ ಇವತ್ತಿಗೆ, ಹಬ್ಬದಾಗ ಹೆಂಗಿರ್ತದೆ ಆ ವಾತಾವರಣ ಇರ್ತದೆ ಎಲ್ಲ ಕಡೆ. ಎಲ್ಲರೂ ಬರಲಿಲ್ಲ, ಎಲ್ಲರೂ ಮುಕ್ತವಾಗಿ ಬರ್ಬೇಕು. ಬಿಜಾಪುರದ ಜನತೆ ಎಲ್ಲರೂ ಬರಲಿ ಅಂತಂದರೆ
डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल न सिर्फ एक शौक है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972295999 और 8050828793। ಇದೇ ದಿನಾಂಕ 22ರಂದು ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ರಾಮಲಲ್ಲಾರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಪ್ರಯುಕ್ತ ಬಿಜಾಪುರ ನಗರದಲ್ಲಿ ರಾಮನವಮಿ ಉತ್ಸವ ಸಮಿತಿ ಅಧ್ಯಕ್ಷ ಉಮೇಶ್ ವಂದಾಲ್ ಅವರ ನೇತೃತ್ವದಲ್ಲಿ ರಾಮ ಮಂದಿರದ ಎದುರುಗಡೆ ಒಂದು 108 ಮಂದಿ ಬೆಳಿಗ್ಗೆ 6 ಗಂಟೆಗೆ 108 ಮಂದಿ ಒಳಗೊಂಡಂಥ ಒಂದು ದೊಡ್ಡ ಹೋಮ ಹವನ ಕಾರ್ಯಕ್ರಮ ಇರ್ತದೆ. ಅದರ ನಂತರ ಇಡೀ ಹಿಂದೂ ಸಮಾಜಕ್ಕಾಗಿ ದುಡಿದಂಥ ಕಾರ್ಯಕರ್ತರಿಗೆ ಸನ್ಮಾನ, ಕರಸೇವಕರಿಗೆ ಸನ್ಮಾನ, 511 ಮಂದಿಗೆ ಅವತ್ತಿನ ದಿವಸ ಸನ್ಮಾನ ಇಟ್ಕೊಂಡ್ರ ಉಮೇಶ್ ವಂದಾಲ್ ಅವ್ರ ನೇತೃತ್ವದೊಳಗೆ. ಮತ್ತು ರಾಮ ಮಂದಿರ ಟ್ರಸ್ಟ್ ಸಹಯೋಗದೊಳಗೆ ಇರ್ತದೆ ಇದು. ಅವತ್ತು ಸುಮಾರು ಒಂದು 8 ರಿಂದ 10 ಸಾವಿರ ಜನರಿಗೆ ಅನ್ನಪ್ರಸಾದದ ವ್ಯವಸ್ಥೆ ಅದ. ಆಮೇಲೆ ಆ ಬಂದಂಥ ಕರಸೇವಕರಿಗೆ ಏನು ಸನ್ಮಾನಗೊಳ್ತಾರ ಆ ಎಲ್ಲ ಕರಸೇವಕರಿಗೂ ಕೂಡ ರಾಮ ಮಂದಿರದ ಪ್ರತಿರೂಪವಾದಂಥ ಒಂದು ಮಂದಿರವನ್ನು ಅವತ್ತು ಕಾಣಿಕೆಯಾಗಿ ಕೊಡುವಂಥ ಒಂದು ಕಾರ್ಯಕ್ರಮ ಅದ. ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅವತ್ತು ಇಡೀ ದಿವಸ ನಡೀತಾವೆ. ಇಡೀ ವಿಜಯಪುರ ನಗರ ಹಬ್ಬದ ವಾತಾವರಣದಿಂದ, ಇಡೀ ಜಗತ್ತೇ ಹಬ್ಬದ ವಾತಾವರಣ ಇರೋದ್ರಿಂದ ನಮ್ಮ ವಿಜಯಪುರ ಎದರೊಳಗೂ ಹಿಂದೆ ಬೀಳಬಾರ್ದು ಅನ್ನುವಂಥ ನಿಟ್ಟಿನೊಳಗೆ ಇವತ್ತು ರಾಮನವಮಿ ಉತ್ಸವ ಸಮಿತಿಯಿಂದ ಇಡೀ ಬಿಜಾಪುರ ಅಲಂಕಾರ ಮಾಡೇವೆ. ನಮ್ಮ ಎಲ್ಲ ಕಾರ್ಯಕರ್ತರು ಪ್ರತಿಯೊಂದು ಮಹಾತ್ಮರ ಏನು ಸರ್ಕಲ್ಗಳದಾವೆ ಎಲ್ಲ ಸರ್ಕಲ್ಗಳಿಗೆ ಒಂದು ಕೇಸರಿಮಯ ಮಾಡುವುದರ ಮುಖಾಂತರ ಈ ರಾಮ ಜನ್ಮಭೂಮಿಯಲ್ಲಿ ಕೂಡ ಇಲ್ಲಿ ವಿಜಯಪುರ ನಗರದ ಎಲ್ಲ ಜನರು ಅದರೊಳಗೆ ಕೂಡ್ಕೊಂಡು ಇವತ್ತು ಅದನ್ನು ಯಶಸ್ವಿಗೊಳಿಸ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.